ಹಾಯ್ ಫ್ರೆಂಡ್ಸು, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು SSP ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿದುಕೊಳ್ಳೋಣ. ಬ್ರೌಸರಲ್ಲಿ SSP ಅಂತೇಳಿ ಟೈಪ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಅಂತೇಳಿ ತೊಗೋಬೇಕು. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅಂತೇಳಿ ಇದೆ. ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಹಾಕಬೇಕು. ಇಲ್ಲಿ 7 ಪ್ರೊಸೀಡ್ ಕೊಡಬೇಕು. ಇಲ್ಲಿ ಸಂಪರ್ಕ ವ್ಯವಹಾರ ಅಂತೇಳಿ ಬರುತ್ತೆ. ಇಲ್ಲಿ ಮೇಲ ಫೀಮೇಲ ತೊಗೋಬೇಕು. ಇಲ್ಲಿ ಮೇಲ್ ಐ ಡಿ ಇದ್ದರೆ ಹಾಕಬೇಕು, ಇಲ್ಲಾಂದರೆ ಬಿಟ್ಬಿಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಇದು ಯಾಕೆ ಬರ್ತಾ ಇಲ್ಲ ಅಂತಂದರೆ, ಈ ನಂಬರ್ ಆಲ್ರೆಡಿ ರಿಜಿಸ್ಟರ್ ಇದೆ, ಅದಕ್ಕೋಸ್ಕರ ಈ ನಂಬರ್ ಬರಲ್ಲ. ಬೇರೆ ನಂಬರ್ ಹಾಕ್ಬೋದು. ಬೇರೆ ನಂಬರ್ ಹಾಕಿ OTP ಬರುತ್ತೆ. OTP ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತಿರುತ್ತೆ, ನ್ಯೂ ಪಾಸ್ವರ್ಡ್ ಹಾಕಬೇಕು. ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕಬೇಕು. ಸೇಮ್ ಹಾಕ್ಬೇಕು, ಎರಡು ಸಲ್ಲಿಸು ಅಂತ ಕೊಡಬೇಕು. ಈಗ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಇವಾಗ ಯಾವ ಮೊಬೈಲ್ ನಂಬರ್ ಹಾಕಿರ್ತಾರೆ ಆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಯೂಸರ್ ID ಬರುತ್ತೆ. ಆ ಯೂಸರ್ ID ಇಲ್ಲಿ ಹಾಕಬೇಕು. ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರುತ್ತವಲ್ಲ ಆ ಪಾಸ್ವರ್ಡ್ ಇಲ್ಲಿ ಕೆಳಗಡೆ ಹಾಕಬೇಕು. ಇಲ್ಲಿ ಕ್ಯಾಪ್ಚರ್ ಕೋಡ್ ಕೊಟ್ಟು ಲಾಗಿನ್ ಮಾಡಬೇಕು, ಸ್ಟೂಡೆಂಟ್ ಲಾಗಿನ್. ಇಲ್ಲಿ 3 ಸ್ಟೆಪ್ ಇರ್ತವೆ. ಈ 3 ಸ್ಟೆಪ್ ನಾವು ಮೊದಲು KYC ಮಾಡಬೇಕು. KYC ಯಾವ ಥರ ಮಾಡಬೇಕಂದ್ರೆ, KYC ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಟು KYC ಅಂತ ಕೊಡಬೇಕು. ಅದಾದಮೇಲೆ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು. OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ OTP ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಸಲ್ಲಿಸು ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ OTP ಸಲ್ಲಿಸಿದ ನಂತರ ಇಲ್ಲಿ ಫೋಟೋ ಬರುತ್ತೆ ಸ್ಟೂಡೆಂಟ್ದು. ಡಿಸ್ಪ್ಲೇ ಫೋಟೋ ಕರೆಕ್ಟ್ ಇದೆಯಾ ಅಂತ ಕೇಳ್ತಿದೆ. ಅಲ್ಲಿ ಟಿಕ್ ಮಾಡಿದ ಮೇಲೆ 7 ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ಮೊದಲನೇ ಹಂತ ತೊಗೋಬೇಕು. ಮೊದಲನೇದಾಗಿ ಇಲ್ಲಿ STS ನಂಬರ್ ಹಾಕಬೇಕು, ಅಂದರೆ ಸ್ಟೂಡೆಂಟ್ ID ಹಾಕಿದ ಮೇಲೆ ಗೆಟ್ ಡಾಟಾ ಅಂತ ಕೊಡಬೇಕು. ಇಲ್ಲಿ ನೋಡಿ, ಸ್ಟೂಡೆಂಟ್ ID ತಪ್ಪಿದ್ರೆ ಮಾತ್ರ ಈ ಥರ ಬರುತ್ತೆ. ನಾವು ಕರೆಕ್ಟಾಗಿ ಸ್ಟೂಡೆಂಟ್ ID ಹಾಕೋಬೇಕು. ಇಲ್ಲಿ ನೋ ಅಂತ ತೊಗೊಂಡು 7 ಪ್ರೊಸೀಡ್ ಕೊಟ್ಟು, ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಇದೆ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟು ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಹಾಕಬೇಕು. ನೀವು ಯಾವ ಕ್ಯಾಸ್ಟು, ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಮ್ ಇದ್ದರೆ ಮುಸ್ಲಿಮ್ ತೊಗೊಂಡು ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಹಾಕಬೇಕು. RD ನಂಬರು
ಆರ್ ಡಿ ನಂಬರ್ ಹಾಕಿದ ಮೇಲೆ ಇಲ್ಲಿ ವೇವ್ ಡೀಟೇಲ್ಸ್ ಕೊಟ್ಟ ಮೇಲೆ ಇಲ್ಲಿ 7 ಪ್ರೊಸೀಡ್ ಕೊಡಬೇಕು. ಇಲ್ಲಿ ತೊಗೊಂತ ನೋಡಿ 7 ಪ್ರೊಸೀಡ್ ಕೊಟ್ಟ ಮೇಲೆ ಎರಡನೇ ಹಂತ ತೊಗೋಬೇಕು.